ಹಲೋ. ಮಾತು ಎಲ್ಲರಿಗೆ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಪಪ್ಪನಿಗೆ ಸುಬ್ಬರಾಯಾಚಾರ್ಯ, ನನ್ನ ಪಪ್ಪನ ಹೆಸರು. ಅವರಿಗೆ ನನ್ನ ಅಮ್ಮ, ಎರಡನೇ ಅಮ್ಮ ನಂದು, ಅವರ ಹೆಂಡತಿ, ಈಗ ಅವರ 3 ಮಕ್ಕಳು, ನನಗೆ ತಂಗಿ, ತಂಗಿಯಂದಿರು ಮತ್ತು ಅಮ್ಮ ಆಗಬೇಕು. ಅವರಿಗೂ ನನ್ನ ಕಾರ್ಕಳದಲ್ಲಿದ್ದಾರೆ. ಅವರು ಉಡುಪಿ ಕಾರ್ಕಳದಲ್ಲಿ. ಅವರಿಗೂ ನನ್ನ ಶುಭಾಶಯ. ಇವತ್ತು ನಾನು ನನ್ನ ಅಪ್ಪನ ಹೆಸರು ಹೇಳಿ ಪೂಜೆ ಮಾಡಿದ್ದೀನಿ ಯುಗಾದಿ ಹಬ್ಬಕ್ಕೆ. ನಂದು ಅಶ್ವಿನಿ ನಕ್ಷತ್ರ, ಅದಕ್ಕೆ ಈ ಅಶ್ವಿನಿ ದೇವರನ್ನು ಇಟ್ಟಿದ್ದೀನಿ. ಈ ರೀತಿ ಇವತ್ತು ಪೂಜೆ ಮಾಡಿದ್ದೀನಿ. ನೋಡಿ, ಇದು ನನ್ನ ನೂಲು ಕಟ್ಟೆಕೊಡೆಗೆ ಇಟ್ಕೊಂಡಿದ್ದೀನಿ. ನಮ್ಮ ಬಾಳೆಹಣ್ಣಿಂದ ತುಂಬ ತೊಂದರೆ ಆಗಿತ್ತು. ಕುಂಕುಮ ಅರಿಶಿಣದಿಂದ ನನಗೆ ಮುಖಕ್ಕೆ ಆಗ್ತಿರಲಿಲ್ಲ, ಅದೆಲ್ಲ ಆಗಬೇಕು. ತೆಂಗಿನಕಾಯಿ ಇಟ್ಟಿದ್ದೀನಿ. ಪಾತ್ರೆಲೆಲ್ಲ ದೇವರಿಗೆ ಏನೇನು ಬೇಕೋ ತಂದೀನಿ. ತರಕಾರಿ, ಬೇಳೆ ಎಲ್ಲ ತಂದೀನಿ. ಬಟ್ಟೆ, ಕೆಂಪು ಪೀಸು, ಇದು ಬೆಲ್ಲ, ಇದು ಪಲ್ಲೆಗೆ, ಇದು ಲಕ್ಷ್ಮಿ ಫೋಟೋ, ಆಮೇಲೆ ಇದು ಉಳಿದಿರುವಂಥದ್ದು ಇದು ನುಗ್ಗೆ ಮರ ನಮ್ಮ ಗಂಡನ ಹತ್ರ ಮನೇಲಿದೆ. ಮತ್ತು ರಂಗೋಲಿ ಹಾಕಿದ್ದೀನಿ. ಈ ರೀತಿ ದೀಪ ಎಲ್ಲ ಹಚ್ಚಿದ್ದೀನಿ, ರಂಗೋಲಿ ಹಾಕಿದ್ದೀನಿ. ನೋಡಿ, ನಂದು ರಾಣಿ, ಅವಳಿಗೆ ಕುಂಕುಮ ಎಲ್ಲ ಹಾಕಿದ್ದೀನಿ. ಇನ್ನೊಂದು ರಾಣಿ ಇಲ್ಲಿ ಕಾಯ್ತಾ ಇದ್ದಾಳೆ. ನೋಡಿ, ಇಲ್ಲಿ ಅವಳ ಹೆಸರು ಶೀರುಮತಿ, ಚೀಲ ಮತ್ತು ಸುಬ್ರಾಯಾಚಾರ್ಯದು ಮಗಳು. ಇದು ಕೂಡ ಸುಬ್ರಾಯಾಚಾರ್ಯದು ಮಗಳು, ಅಮ್ಮಂದು, ನನ್ನ ಕಾರ್ಕಳದ ಅಮ್ಮಂದು ಮಗಳು. ನೋಡಿ, ಈ ರೀತಿ ನಾನು ರಂಗೋಲಿ ಹಾಕಿದ್ದೀನಿ. ಇದರಲ್ಲಿ ಇವತ್ತು ಯುಗಾದಿ ಅಲ್ವಾ, ಇವು ಹಾಕಿ, ಆಮೇಲೆ ಅದು ವಿಷ್ಣುದು ಹಣೆ ಕುಂಕುಮ ಇರುತ್ತಲ್ವ, ಗಂಧ ರೀತಿ ಮಾಡಿದ್ದೀನಿ. ನೋಡಿ, ಇಷ್ಟೇ. ಆಮೇಲೆ ದೇವಿ ಫೋಟೋ ನೋಡಿ, ಇದು ನನ್ನ ಮನೆ ದೇವಿ. ನಾನು ಊರಿಗೆ ಹೋದರೆ ಈ ದೇವಿಯನ್ನು ನಂಬ್ತೀನಿ. ಇದಕ್ಕೆ ಹೆಸರು ಇಟ್ಟಿಲ್ಲ, ಹೆಸರು ಇಡಬೇಕು. ನನ್ನ ಮನೆ ಸ್ವಂತ ಒಂದು ದೇವರನ್ನು ಪೂಜೆ ಮಾಡಬೇಕಂತ ಇದ್ದೀನಿ. ನಮ್ಮ ಕುಲದ ದೇವರೇ ಯಾರಂತ ಇನ್ನೂ ಗೊತ್ತಿಲ್ಲ ನನಗೆ. ನಮ್ಮ ಪಿತೃಗಳ ದೇವರು ಯಾರನ್ನು ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ನಮ್ಮದೇ ಸ್ವಂತ ದೇವರು ಇಟ್ಟು ಪೂಜೆ ಮಾಡಬೇಕು ಅಂತ ನನಗೆ ಯಾವತ್ತೂ ಹಾಗೆ ನಮ್ಮ ಪಿತೃಗಳು ಮನಸ್ಸಲ್ಲಿ ಬಂದು ಹೇಳ್ದಾಗುತ್ತೆ. ನಮ್ಮ ಪಿತೃಗಳೆಲ್ಲ ನನಗೆ ತುಂಬ ತೊಂದರೆ ಆಗಿರೋದಕ್ಕೆ, ಸಾಯೋ ತನಕ ತೊಂದರೆ ಆಗಿತ್ತು. ನಾನು ವಿಷ ಕೂಡ ಕುಡಿದಿದ್ದೆ, ತುಂಬ ದಿವಸ ಮನೆಯೊಳಗಿದ್ದೆ. ನನ್ನ ಗಂಡ ವಿಷ ಕುಡಿದ್ರೆ ಕೂಡ ಏನೋ ದೇವರೆಲ್ಲ ಮೇಲೆ ಬಂದಾಗೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರ ವಿಷ ಕುಡಿದಿದ್ದೆ. ನನ್ನ ಗಂಡನಿಗೆ ಹೇಳುವಾಗಿಲ್ಲ ಅದನ್ನೆಲ್ಲ ಅಂತ ಹೇಳಿದರೆ ನಂಬಲ್ಲ. ಅವರ ಕ್ರೈಸ್ತರು ಯೇಸು ಸ್ವಾಮಿ ಕೂಡ ಯೇಸು ಸ್ವಾಮಿ ನಂಬ್ತಾರೆ, ಪ್ರೀತಿ ಮಾಡ್ತಾರೆ. ಮೇಲೆ ಬಂದರೆ ಹೇಳಲ್ಲ ನನಗೆ. ಅದೇ ಮೇಲೆ ಬರ್ತಾಯಿತ್ತು ಕ್ರಿಶ್ಚಿಯನ್ ದೇವರು. ಅಮ್ಮನ ಮೇಲೆಲ್ಲ ಇನ್ನೂ ಇದೆ. ಅವಳಿಗೆ ಪದೇ ಮೇಲೆ ಬರ್ತಾ ಇರ್ತಾರೆ. ನನ್ನ ಅಮ್ಮನಿಗೆಲ್ಲ ನನ್ನ ಅಮ್ಮನಿಗೂ ಅದು ಬಿಟ್ಟು ಹೋಗಲಿ, ನನಗೂ ಬಿಟ್ಟು ಹೋಗಲಿ, ನನ್ನ 2 ಮಕ್ಕಳಿಗೂ ಬಿಟ್ಟು ಹೋಗಲಿ, ಈ ಮನೆಯಲ್ಲಿ ಬಿಟ್ಟು ಹೋಗಲಿ. ನೀವೆಲ್ಲ ಕೇಳಿದರೆ ಸಾಕು, ಅಷ್ಟೇ ಸಾಕು, ನೀವು ಎಲ್ಲ ಬಿಟ್ಟು ಹೋಗುತ್ತೆ. ಕರ್ನಾಟಕ ಜನತೆಗಳೇ, ನನಗೆ ಸೌಖ್ಯ ಸಿಗಬೇಕಂತಾದರೆ ಈ 3 ದೇವರು, ತಂದೆ, ಮಗ, ಪವಿತ್ರಾತ್ಮ, ಕ್ರೈಸ್ತರ ದೇವರು, ಪಿತಾ, ಸುತ್ತ, ಪವಿತ್ರಾತ್ಮ ಅಂತ ಹೇಳ್ತಾರಲ್ಲ ಇದರಲ್ಲಿ ಕೊಂಕಣಿ ಭಾಷೆಯಲ್ಲಿ. ಕನ್ನಡದಲ್ಲಿ ತಂದೆ, ಮಗ, ಪವಿತ್ರಾತ್ಮ ಅಂತಾರೆ. ಮತ್ತು ಆ ವಿಶ್ವಾಸಿಗಳು ಹಿಂದೂಗಳಿಗೆ ಪೂಜೆ ಹಿಂದೂಗಳಿಗೆ ನಂಬಿ ಆರಾಧನೆ ಮಾಡ್ತಾರೆ ಸಂಡೆ. ಅದಕ್ಕೆ ಅದಕ್ಕೆ ಅವರು ಕೂಡ ಯೇಸು ಅಂತಾರೆ. ಪವಿತ್ರಾತ್ಮನಂತ ಹಾಡು ಹೇಳೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ವಿಚಿತ್ರವಾಗಿ ನಾಟಕ ಆಡ್ತಾರೆ. ಫಸ್ಟಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಸರಿ ಹೊಡೆದು ಬಿಡಬೇಕು. ನಮ್ಮ ಭೂಮಿ ಹಸಿರಾಗಿರಬೇಕು, ಕೊಳಕ್ಕೆ ಇರಬಾರ್ದು ಅಂತಾದರೆ, ಕೊಳಕ್ಕೆ ಇರಬಾರ್ದು ಅಂತಾದರೆ ಅವ್ರು ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಬಿಡಬಾರ್ದು. ಮೈಕ್ ಹಿಡ್ಕೊಂಡು ನಿಲ್ಲಕ್ಕೆ ಬಿಡಬಾರ್ದು, ಹಾರ್ಮೋನ್ ಹಿಡ್ಕೊಂಡು ಕೀಬೋರ್ಡ್ ಇಟ್ಕೊಳ್ಳೋಕ್ಕೆ ಬಿಡಬಾರ್ದು. ಕ್ಯಾಸೆಟ್ನೆಲ್ಲ ನಾಶ ಮಾಡಿ. ನಮಗೆ ಇದೇ ಯುಗಾದಿ ಹಬ್ಬದ ನಾನು ಹೇಳುವಂಥ ಮಾತು ಅಂದರೆ, ನೀವು ಅದೇ ಮಾಡಿ. ಅದು ಮಾಡಿದರೆ ನಮ್ಮ ಸಂತಾನ, ನಮ್ಮ ಅಪ್ಪ ಅಮ್ಮನ ಮೇಲೆ ಬಂದಂಥ ಅಪ್ಪ ಅಮ್ಮನವರು ಎಷ್ಟೇ ಕೆಟ್ಟದಾದರೂ ಅವರ ಅಪ್ಪ ಅಮ್ಮ ಮಾಡಿದ ಧರ್ಮವನ್ನೊಂದು ಅವ್ರು ಬಿಟ್ಟು ಬರಲ್ಲ. ಅವ್ರು ಮಾಡಿದ ಪೂಜೆಗಳನ್ನೊಂದು ಬಿಟ್ಟು ಬರಲ್ಲ. ಅವ್ರು ಮಾಡಿದ ದೇವರನ್ನು ಬಿಟ್ಟು ಬರಲ್ಲ. ನೀವು ಅಷ್ಟೇ, ನಾನಷ್ಟೇ. ನನ್ನ ಅಮ್ಮನಿಗೆ ನಾನು ಏನು ಅನ್ಬೋದು, ಏನು ಹೇಳಿದರು, ನನ್ನ ಅಜ್ಜಿಗೆ ಏನು ಹೇಳಿದರು, ಅವ್ರು ನಂಬಿಕೊಂಡು ಬಂದ ದೇವರಿಗೆ ನಾನು ಏನು ಯಾರು ಹೇಳಲ್ಲ, ನಾನು ಹೇಳಲ್ಲ. ನಮ್ಗೆ ಅದೇ ಉಳಿಬೇಕು. ಇವ್ರು ಹೊಸ್ತು ಇವತ್ತು ದೇವಸ ಅಂತಾರೆ, ನಾಳೆ ಮತ್ತೊಂದು ಏನಾದ್ರು ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಈಗಲೇ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಈ ಹಸಿರಾಗಿರುವ ಭೂಮಿಯನ್ನು ಇವರು ಡ್ಯಾನ್ಸ್ ಮಾಡಿ ಕೊಳಕು ಮಾಡಬಾರ್ದು, ಸಾಯಿಸಬಾರ್ದು. ದಯವಿಟ್ಟು ಇವತ್ತು ಯುಗಾದಿ ಹಬ್ಬದ ಲೆಕ್ಕದಲ್ಲಿ ನಾನು ಇದನ್ನು ನಿಮಗೆ ಹೇಳೋದು.
ಎಲ್ಲರಿಗೂ ನನ್ನ ಸತ್ಯಾಶ್ರದ್ದಿ ಅವರ ಮುತ್ತಜ್ಜಿಯಂದರು, ಆಮೇಲೆ ಪಿಜ್ಜಂದರು ಗಳು, ಆಮೇಲೆ ಕಾರ್ಕಳಿರುವ ನನ್ನ ಅಪ್ಪ ಅಮ್ಮ, ತಂಗಿ ತಂಗಿಯಂದಿರು, ಮತ್ತು ನನ್ನ ಅಪ್ಪನ ಕುಟುಂಬದವ್ರು ಯಾರು ಇದ್ದಾರೆ, ಮತ್ತು ಬೇಬಿ ಅಂತ ಇದ್ದಾರೆ, ಅವಳಿ ಜವಳಿಯವರು ಕೊರಕರಪಳ್ಳಿಯಲ್ಲಿದ್ದಾರೆ ಅವರು. ಮತ್ತು ತುಂಬ ಮಂದಿ ಇದ್ದಾರೆ ನನ್ನ ಸ್ನೇಹಿತರು. ಗುಡ್ಡೇಲಿ ಅನ್ನೋದೊಂದು ಗುಡ್ಡೆ ಶಾಲೆ ಇದೆ, ಅಲ್ಲಿ ಹೋಗ್ತಿದ್ದೆ 4ನೇ ಕ್ಲಾಸ್ ತನಕ. ಆ ಶಾಲೆಯಲ್ಲಿದ್ದಂಥ ನನ್ನ ಸ್ನೇಹಿತರು ದೊಡ್ಡದಾಗಿದ್ದಾರೆ, ಅವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಲ್ಲಿ ಓದಿಸಿದ ಟೀಚರ್ಗಳಿಗೆ ಶುಭಾಶಯಗಳು. 8ನೇ ಕ್ಲಾಸಲ್ಲಿ ನಾನು ಮಣಿಪಾಲ ಶಾಲೆಗೆ ಹೋಗ್ತಿದ್ದೆ, ಅಲ್ಲಿಯ ಟೀಚರ್ಗಳಿಗೆಲ್ಲ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯ ಹೇಳ್ತೀನಿ. ಟೀಚರ್ಸ್ಗಳೆಲ್ಲ SLCಯಲ್ಲಿ ಕೂಡ ನನಗೆ ಪುರುಷೋತ್ತಮ ಅಂತೇಳಿ ಟೀಚರ್ಸ್ ಇದ್ದರು, ವಿದ್ಯಾ ಟ್ಯುಟೋರಿಯಲ್, ಅವರಿಗೂ ಶುಭಾಶಯಗಳು ಯುಗಾದಿ ಹಬ್ಬದ್ದು. ಆಮೇಲೆ ನನಗೆ ನನ್ನ ಹಿಂದೂ ಫ್ರೆಂಡ್ಸ್ನವರು ಇದ್ದರು ನನಗೆ, ಕರುಣಾಕರ ಮತ್ತು ಬೇರೆ ಯಾರೋ ಎಲ್ಲ ಇದ್ದರು, ಸುಂದರ್ ಅಂತೇಳಿ ಯಾರೋ ಇದ್ದರು, ಅವರಿಗೂ ನನ್ನ ಶುಭಾಶಯಗಳು. ಎಲ್ಲರಿಗೂ ನನ್ನ ಶುಭಾಶಯ. ನನ್ನ ಕಟ್ಪಾಡಿಯಲ್ಲಿ ಕೋಟದಲ್ಲಿರುವಂಥ ಪ್ರೇಮಕ್ಕನ ಮನೆ, ಆಮೇಲೆ ಮೀನಾಕ್ಷಿ ಮನೆಯ ಅವರ ಗಂಡ ಶೇಖರಣ್ಣ, ಅವರ ಮಕ್ಕಳು ವಸಂತಿ, ಆಮೇಲೆ ಅವರ ಮಾಧವ, ಅವರಿಗೂ ಎಲ್ಲ ನನ್ನ ಶುಭಾಶಯ. ಎಲ್ಲರಿಗೂ ನನ್ನ ಶುಭಾಶಯ. ಕಟ್ಪಾಡಿಯಲ್ಲಿ ಇದ್ದಂಥವರಿಗೂ ಶುಭಾಶಯಗಳು. ಶುಭಾಶಯ.